ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಮೂರೇ ಐಟಮ್ ಯೂಸ್ ಮಾಡಿ ಮಜ್ಜಿಗೆ ಸಾರು ಮಾಡೋದು ಹಿಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲು ಒಂದು ಪ್ಯಾಕೆಟ್ ಮೊಸರು, 2 ಈರುಳ್ಳಿ ಈರುಳ್ಳಿನ, ನೆಕ್ಸ್ಟು ಕರಿಬೇವಿನ ಸೊಪ್ಪು ತೊಳೆದು ಮಡಿಕೊಂಡಿದ್ದೀನಿ, ಈರುಳ್ಳಿ ಸಣ್ಣ ಕುಯ್ಕೊಂಡು ಇಟ್ಕೊಂಡಿದ್ದೀನಿ, ಮತ್ತು ಮೊಸರು ಮತ್ತು ಸಾಂಬಾರು ಪುಡಿ. ಸಾಂಬಾರಿಗೆ ಯಾವ ಪುಡಿ ಯೂಸ್ ಮಾಡ್ತೀವಿ ಅದೇ ಪುಡಿ ಹಾಕಿ ರುಬ್ಕೊಬೇಕು ಮಿಕ್ಸಿಲಿ. 3 ಐಟಮ್. ಫಸ್ಟು ಗ್ಯಾಸ್ ಹಚ್ಚಿ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಕೂಡ ಯೂಸ್ ಮಾಡ್ಬೋದು, ಆದರೆ ನಾನು ಸಾಸಿವೆ ಯೂಸ್ ಮಾಡೋಲ್ಲ, ನನಗೆ ಇಷ್ಟ ಆಗೋಲ್ಲ ಸಾಸಿವೆ. ಈಗ ಎಣ್ಣೆ ಕಾಯ್ದ ಮೇಲೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ನೆಕ್ಸ್ಟು ಈರುಳ್ಳಿ ಎರಡನ್ನೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಬಿರೋದನ್ನ ಮೊಸರು ಮತ್ತು ಸಾಂಬಾರು ಪೌಡರ್ 2 ರುಬ್ಬಿರ್ತೀನಲ್ಲ, ಅದನ್ನು ನಿಮ್ಗೆ ಎಷ್ಟು ಬೇಕು ಅಷ್ಟು ಗಟ್ಟಿಗಂತೂ ಮಾಡ್ಕೊಂಬಿಡಿ, ತೆಳ್ಳಗಿದ್ದಷ್ಟು ರುಚಿ ಚೆನ್ನಾಗಿರುತ್ತೆ. ತೆಳ್ಳಗೆ ಒಂದು ಮೀಡಿಯಮ್ ಆಗಿ ತೆಳ್ಳಗೆ ಮಾಡ್ಕೊಳ್ಳಿ. ಅನ್ನದ ಜೊತೆ ಅದು ಮಿಕ್ಸ್ ಆಗಬೇಕು. ನೀವೆಷ್ಟು ತೆಳ್ಳಗೆ ಮಾಡ್ಕೊತೀರ ಅದು ಬೇಯ್ತಾ ಗಟ್ಟಿಯಾಗುತ್ತೆ ಸಾಂಬಾರು. ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಅದನ್ನು ತಿರುಗಿಸ್ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯಕ್ಕೆ ಬಿಡಿ. ಮತ್ತು ಕುದಿಬೇಕಾದ್ರೆ ನೀವು ಸಾಂಬಾರನ್ನ ಈ ರೀತಿ ಸೌಟಲ್ಲಿ ಎತ್ತಿ ಮೇಲಕ್ಕೆ ಬಿಡಬಾರ್ದು. ಆ ಥರ ಬಿಟ್ಟರೆ ಸಾಂಬಾರು ಒಡೆದೋಗುತ್ತೆ. ಮೊಸರೆಲ್ಲ ಒಂಥರ ಕೆನೆ ಥರ ಒಡೆದೋಗುತ್ತೆ. ಆ ಥರ ಮಾಡಬಾರ್ದು. ಬರೀ ಈಗ ತಿರುಗಿಸ್ತಾ ಇದ್ದೀನಿ ನೋಡಿ, ಅದೇ ಥರ ತಿರುಗಿಸ್ಬೇಕು. ಮೇಲೆತ್ತಿ ಕೆಳಗೆ ಬಿಡಬಾರ್ದು ಸಾಂಬಾರು. ಇವಾಗ ಕುದೀತಾ ಇದೆ ನೋಡಿ ಸಾಂಬಾರು. ನಿಜ ಹೇಳ್ತೀನಿ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಬರೀ 5 ನಿಮಿಷದಲ್ಲಿ ಮಾಡ್ಬೋದು ಸಾಂಬಾರು. ಹೇಳ್ತಾ ಇದ್ದೀನಲ್ಲ, ಮೇಲೆತ್ತಿ ಬಿಡಬೇಡಿ, ಸುಮ್ಮನೆ ತಿರುಗಿಸ್ರಿ ಅಷ್ಟೇ. ಇಲ್ಲ, ಇವಾಗ ಸಾಂಬಾರು ರೆಡಿ ಆಯಿತು. ಇವಾಗ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇರೋದೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.